ಇವಳು ಈ ಮನೇಲಿದ್ರೆ ನಾನಿರಲ್ಲ. ನೈನಿ ಇರಲ್ಲಮ್ಮ. ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ. ಹೋಗಲ್ಲಪ್ಪ, ಇವಳು ಹೋಗಲ್ಲ. ನಾನೇ ಹೋಗ್ತಾ ಇದ್ದೀನಿ ಅಂತ ಹೆಂಗ್ ನೋಡ್ತಾ ಇದ್ದಾಳೆ ನೋಡು. ಅವಳು ಅನ್ಕೊಂಡಿದ್ದು ಇದೆ, ನಡೀತಿರೋದು ಇದೆ ಅನ್ನೋ ಸಂತೋಷ ಅವಳು ಮುಖದಲ್ಲಿ ಹೇಗ್ ಕಾಣ್ತಿದೆ ನೋಡು. ಅಮ್ಮೋರೆ, ನೀವ್ ಹೊರಗೆ ಹೋಗ್ಬೇಕು ಅಂತ ನಾನು ಯಾವತ್ತೂ ಬಯಸಿಲ್ಲ. ನೀನ್ ಅನ್ಕೊಳ್ಳಲ್ಲ, ಅಮ್ಮೆ ಅನ್ಕೊಂಡು ಹೊರಟೋಗೋ ಥರ ಮಾಡ್ತೀಯ. ಅಯ್ಯೋ, ಅಪಾರ್ಥ ಮಾಡ್ಕೋಬೇಡಿ ಯಜಮಾನ್ರೆ. ಅಮ್ಮವ್ರನ್ನ ನಾನು ಎಲ್ಲಿಗೂ ಹೋಗಕ್ ಬಿಡಲ್ಲ. ಅಮ್ಮೋರೆ, ಹೆತ್ತ ತಾಯಿ ಪ್ರೀತಿನ ಕಳ್ಕೊಂಡಿರೋ ಯಜಮಾನ್ರು ನೀವು ಇಲ್ಲ ಅಂದ್ರೆ ಅವ್ರು ತಡ್ಕೊಳಲ್ಲ. ಮಗನ್ನು ತಾಯಿನೋ ದೂರ ಮಾಡಿ ಆ ಪಾಪನ ನಾನ್ ಮಾತ್ರ ಕಟ್ಕೊಳಲ್ಲ. ನೀವು ಹೋಗ್ಬೇಡಿ. ನಾನ್ ಹೋಗ್ಲಿಲ್ಲ ಅಂದ್ರೆ ನೀನ್ ಹೋಗ್ತೀಯಾ? ದಾರಿ ಬಿಡು. ಅಮ್ಮ, ಹೋಗ್ತೀನಿ ಅಮ್ಮೋರೆ. ನೀವು ಹೋಗ್ಬಾರ್ದು ಅಂದ್ರೆ ನಾನೇ ಹೊರಟೋಗ್ತೀನಿ, ನಾನೇ ಹೊರಟೋಗ್ತೀನಿ, ನಾನೇ ಹೊರಟೋಗ್ತೀನಿ, ನಾನೇ ಹೊರಟೋಗ್ತೀನಿ. ನಿಮ್ ಕೋಪ ಎಲ್ಲ ನನ್ನ ಮೇಲೆ ಅಲ್ವಾ? ನಾನೇ ಇಲ್ಲಿರ್ಬಾರ್ದಲ್ವಾ? ಹೊರಟೋಗ್ತೀನಿ, ಈ ಮನೆ ಬಿಟ್ಟು ಹೊರಟೋಗ್ತೀನಿ. ನೈನಿ, ಏನಮ್ಮ ಇದು? ಏನ್ ನೀನ್ ಹೇಳ್ತಿರೋದು? ಹೌದು ದೊಡ್ಡ ಯಜಮಾನ್ರೆ, ಅಮ್ಮೋರು ಹೋಗ್ತಿರೋ ಹಾಗೆ ತಡಿಬೇಕಂದ್ರೆ ನಾನೇ ಇಲ್ಲಿಂದ ಹೊರಟೋಗ್ಬೇಕು. ನೈನಿ, ನೀನು ಹೊರಟು ಹೋದ್ರೆ ಈ ಮನೆಗೆ ಒಳ್ಳೇದಾಗತ್ತೆ ಅನ್ಕೊಂಡಿದೀಯಾ? ಜೊತೆಯಾಗಿರ್ತೀಯ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ ನೈನಿ? ಅಹಲ್ಯಮ್ಮೋರು ನೀವು ನನ್ನ ಮನ್ಸಲ್ಲಿ ಯಾವಾಗ್ಲೂ ಹಾಗೆ ಇರ್ತೀರಾ ಅಮ್ಮೋರೆ. ಅಮ್ಮ ನೈನಿ, ಒಂದ್ಸಲ ಯೋಚನೆ ಮಾಡಮ್ಮ. ನೋಡಿದ್ಯಾ ವಿಶಾಲ್, ನಾನ್ ಹೋಗ್ತೀನಿ ಅಂದ್ರೆ ಒಂದು ಮಾತು ಆಡ್ದಿರೋ ನಿಮ್ಮಪ್ಪ ಅವಳು ಪರಾನೇ ಹೇಗ್ ವಹಿಸ್ಕೋತಿದಾರ ನೋಡು. ಅದೇ ಅಲ್ವಮ್ಮ ನನ್ನ ನೋವುನು. ಅವ್ರಿಗೆ ನನಗಿಂತ ಇವಳೇ ಹೆಚ್ಚಾಗಿದ್ದಾಳೆ. ಸರಿ ನೈನಿ, ನೀನು ಹೊರಡಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ನಿನ್ನನ್ನು ಊರಲ್ಲಿ ಬಿಟ್ಟು ನಿಮ್ಮ ತಾತವ್ರ ಹತ್ರ ಕ್ಷಮಾಪಣೆ ಕೇಳಿ ತಲೆ ತೆಗೆಸ್ಕೊಂಡು ಬಂದ್ಬಿಡ್ತೀನಿ. ನಡಿಯಮ್ಮ. ನಾನು ಊರಿಗೆ ಹೋಗ್ತಿಲ್ಲ ದೊಡ್ಡ ಯಜಮಾನ್ರೆ. ಊರಿಗಲ್ಲ ಅಂದ್ರೆ ಇಷ್ಟು ರಾತ್ರಿಲಿ ಎಲ್ಲಿ ಹೋಗ್ತೀಯಮ್ಮ? ಹೊಸ್ಲು ದಾಟಿ ಹೋಗ್ತೀನಿ, ಈ ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ತುಂಬಾ ದೂರ ಏನು ಹೋಗಲ್ಲ. ಅಲ್ಲ, ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ವಲ್ಲಮ್ಮ. ನನ್ನ ಮನೆ ಬಿಟ್ಟು ಹೋಗ್ತೀನಿ ಎಂದೆ, ಆದ್ರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳಲಿಲ್ಲ ಅಲ್ವಾ? ನಾನು ದೂರ ಹೊರಟು ಹೋದ್ರೆ ಯಜಮಾನ್ರಿಗೆ ಅಪಾಯ ಬಂದಾಗ ಯಾರು ತಡಿತಾರೆ ಹೇಳಿ? ಅಪಾಯ ಆದ್ರೆ ಅರ್ಧ ನಿಮಿಷದಲ್ಲಿ ತಡೆಯೋದಕ್ಕೆ ಹಾರ್ಕೊಂಡು ಬರೋದಕ್ಕೆ ನಿನ್ಗೇನು ರೆಕ್ಕೆ ಇದೆಯಾ? ನನ್ನ ಕತ್ತಲ್ಲಿ ತಾಳಿ ಇದೆ ಯಜಮಾನ್ರೆ, ತಾಳಿ ಇದೆ ಯಜಮಾನ್ರೆ, ತಾಳಿ ಇದೆ ಯಜಮಾನ್ರೆ, ತಾಳಿ ಇದೆ ಯಜಮಾನ್ರೆ. ನನ್ನ ಹಣೆಯಲ್ಲಿ ಯಜಮಾನ್ರಿಟ್ಟಿರೋ ಕುಂಕುಮ ಇದೆ, ಕುಂಕುಮ ಇದೆ, ಕುಂಕುಮ ಇದೆ, ಕುಂಕುಮ ಇದೆ. ಅವರೇ ತೊಡ್ಸಿರೋ ಕಾಲುಂಗ್ರ ನನ್ನ ಬೆರಳಲ್ಲಿದೆ. ಇಷ್ಟು ಸಾಕು ಯಜಮಾನ್ರೆ ಅವ್ರನ್ನ ಕಾಪಾಡಕ್ಕೆ. ಈಗ ನಾಟಕ ಮಾಡಿದ್ದು ಅತ್ತಿದ್ದು ಸಾಕು. ಆಚೆ ಹೋಗು, ಆಚೆ ಹೋಗು, ಆಚೆ ಹೋಗು, ಆಚೆ ಹೋಗು.
ಯಜಮಾನ್ರು ನಿನ್ನ ಹತ್ರ ಕರ್ಕೋತಾರೆ ಅಂತ ರೆಡಿ ಆಗು ಅಂತ ಹೇಳಿದ್ದೆ. ಕಾಪಾಡಕ್ ಬಂದಿರೋ ನನ್ನನ್ನೇ ಯಜಮಾನ್ರ ಶತ್ರು ಅಂತ ಅಪ್ಪದ ಹೊರಿಸಿದ್ರು ಶಿವ. ನೀನಿನ್ನು ಕಾಪಾಡ್ಬೇಕು ರಕ್ಷಿಸ್ಬೇಕು ಅಂತ ಮಾತಾಡ್ತಿದ್ಯಾ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಕತ್ತಲಿರೋ ತಾಳಿ ತೋರಿಸಿ ಅವಾಗ ಯಾಕೆ ತಾಳೆ ಕಟ್ಟಿದ್ಯಾ ಅಂತ ಕೇಳ್ತಾ ಇದ್ದೆ. ಯಜಮಾನ್ರಿಗೆ ಇಷ್ಟ ಇಲ್ದಿರೋ ಮದ್ವೆ ಅಲ್ವಾ ಶಿವ? ಇಷ್ಟ ಇಲ್ದಿದ್ರೆ ಅವತ್ತೇ ಹೇಳ್ಬೇಕಾಗಿತ್ತು. ನಂತ ಅಮ್ಮಯ್ಯಗಳ ಜೀವದ ಜೊತೆ ಆಟ ಆಡ್ಬಾರ್ದಲ್ವಾ? ಅಮಾಯಕರು ಅಂದ್ರೆ ನಾನಲ್ಲ ಶಿವ. ಇಷ್ಟು ದಿನ ಕಣ್ಣು ರೆಪ್ಪೆ ತರ ಕಾಪಾಡ್ತಾ ಬಂದಿರೋ ಈ ಅಮ್ಮ ವಿಶಾಲಕ್ಷಮ್ಮ ತಾಯಿನೇ ಅಮಾಯಕಳು. ಹೌದಮ್ಮ, ಭವಿಷ್ಯದಲ್ಲಿ ಯಾರಿಗಾದ್ರೂ ಅಪಾಯ ಬಂದ್ರೆ ನನಗೆ ತಿಳಿಯೋ ಹಾಗೆ ಮಾಡ್ತೀಯ. ಆದ್ರೆ ನಿನ್ನ ಮಗಳಿಗೆ ಬರೋ ಕಷ್ಟನ ತಿಳ್ಕೊಳ್ಳೋ ವರ ಕೊಡೋದನ್ನೇ ಮರ್ತಿರೋ ದೇವತೆ ನೀನು. ಶೋಭನ ಅಂದ್ರೆ ಗೊತ್ತಿಲ್ಲದೆ ಇರೋಷ್ಟು ಹುಚ್ಚಿ ಅಲ್ಲ ನಾನು. ಯಜಮಾನ್ರು ನನ್ನನ್ನು ತಪ್ಕೋತಾರೇನೋ, ಕೈಯಾರೆ ಎತ್ಕೋತಾರೇನೋ ಅಂತ ಕನ್ಸ್ಕೊಂಡು ಈ ಸೀರೆನ ಉಟ್ಕೊಳ್ಳಿಲ್ಲ ಅಮ್ಮ. ಕೋಪ ಮಾಡ್ಕೊಳ್ಳೋ ಕಣ್ಣಲ್ಲಿ ಸ್ವಲ್ಪ ಹೊತ್ತಾದ್ರೂ ಪ್ರೀತಿ ಇರುತ್ತೇನೋ ಅಂತ ವಿಶ್ವಾಸದಿಂದ ನನ್ನನ್ನು ಒಂದು ಕ್ಷಣನಾದ್ರೂ ನೋಡಿದ್ರೆ ಸಾಕು ಅಂತ ಮನ್ಸಲ್ಲೇ ಕೇಳ್ಕೊಂಡಿದ್ದೆ. ಅಷ್ಟರಲ್ಲೇ ನನಗೆ ವಿಷದ ಬಾಟ್ಲನ್ನ ತೋರಿಸ್ದೆ. ಅದನ್ನ ಮನೆಯವ್ರಿಗೆ ತೋರಿಸಿದ್ರೆ ಹೊರಗೆ ಕಳಿಸಿ ಊರಿಗೆ ಹೋಗೋ ದಾರಿ ತೋರಿಸಿದ್ರಮ್ಮ. ಹೊರಟು ಹೋಗ್ತೀನಮ್ಮ. ಎಲ್ಲಿಗೆ ಹೋಗ್ತೀಯ ನೈನಿ? ಊರಿಗೆ ಹೋದ್ರೆ ಮರ್ಯಾದೆ ಹೋಗಿ ಅದಾದ್ಮೇಲೆ ಅಮ್ಮ ತಾತ ಪ್ರಾಣನೇ ಬಿಟ್ಬಿಡ್ತಾರೆ. ಎಲ್ಲಿಗೂ ಹೋಗಲ್ಲ. ಮನೆ ಹೊರಗೆ ರೋಡಲ್ಲಾದ್ರೂ ಇದ್ದು ಅಪಾಯ ಬಂದ್ರೆ ಯಜಮಾನ್ರನ್ನ ಕಾಪಾಡೋ ಪ್ರಯತ್ನ ಮಾಡ್ತೀನಿ. ನೀನಿಲ್ಲೇ ಇರು ಶಿವ. ನಾನು ಬರ್ತೀನಿ. ನಿನ್ನನ್ ಬಿಟ್ಟು ನಾನು, ನನ್ನನ್ ಬಿಟ್ಟು ನೀನು ಇರಕ್ಕಾಗಲ್ವಲ್ಲ ನೈನಿ? ಇರ್ಬೇಕು ಶಿವ. ಯಜಮಾನ್ರು ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ನೀನ್ ನನಗೆ ಹೇಳ್ಬೇಕು ಅಂದ್ರೆ ನೀನ್ ಇಲ್ಲೇ ಈ ಮನೆಯಲ್ಲೇ ಇರ್ಬೇಕು ಶಿವ. ಅಮ್ಮ ಅವ್ರ ಮುಂದೆ ಇರೋ ಈ ದೀಪ ಆರ್ದೇ ಇರೋ ಹಾಗೆ ನೀನ್ ನೋಡ್ಕೋಬೇಕು ಶಿವ. ಅದು ಅಲ್ಲ ನೈನಿ. ನೀನ್ ಹಠ ಮಾಡಿದ್ರೆ ನನ್ ಮೇಲೆ ಆಣೆ. ಹೌದು, ಈಗ ಈ ಆರ್ತಿ ಯಾಕಮ್ಮೋರೆ? ಮದುವೆ ಆದ್ಮೇಲೆ ಅತ್ತೆ ಮನೆಗೆ ಮೊದಲನೇ ಸರಿ ಕಾಲಿಡ್ತಿರೋ ಸೊಸೆಗೆ ಆರತಿ ಮಾಡಬೇಕು. ಇದೇ ಸಂಪ್ರದಾಯ ಅಮ್ಮ. ನೈನಿ, ಹೋಗೋಣವಾ? ಹಾ, ಆಯ್ತು ಅಮ್ಮೋರೆ.
ಟಚಿಟಪಟ ಅಂತ ಹಿಡುಕೊಂತ ಮಳೆಯು ಹಿಡುಕೊಂತ ಅತ್ತ ಜೋರಾಗಿ ಬರದು ಇತ್ತ ಸುಮ್ಮನೂ ಇರದು. ಏನ್ ಮಾವ ಫುಲ್ ಜೋಶಲ್ಲಿದ್ಯಾ? ಏನ್ ವಿಷಯ? ನಾನು ಹೋಮ ಮಾಡ್ಬೇಕು ಅನ್ಕೊಂಡಿದ್ದೀನಿ ವಲ್ಲಭ. ಅದಕ್ಕೆ ಬೆಂಕಿ ಪಟ್ನ ಇಟ್ಕೊಂಡಿದ್ದೀನಿ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಮಳೆ ಬಂದು ಚಳಿ ಆಗುತ್ತಲ್ಲ, ಆವಾಗ ಚಳಿ ಕಾಯಿಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಪಾಪ ಮಳೆ ಬಂದ್ರೆ ನೈನಿ ಕೋಳಿ ಮರಿ ತರ ನೆಂದೋಗ್ತಾಳೆ. ಜೈಲಲ್ಲಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅನ್ಕೊಂಡಿದ್ದೆ. ಅಕ್ಕನೇ ಕೇಳಲಿಲ್ಲ. ಆಚೆ ಹಾಕಿದ್ರು ಮನೆ ಮುಂದೆ ರೋಡಲ್ಲೇ ಸಾಯ್ತಿದ್ದಾಳಲ್ಲಮ್ಮ. ವಲ್ಲಭ್, ಕೋಟಿ ಖರ್ಚು ಮಾಡಿ ಮನೆ ಸ್ವರ್ಗ ತರ ಕಟ್ಕೊಂಡ್ಮೇಲೆ ದೃಷ್ಟಿ ಆಗುತ್ತೆ ಅಂತ ಮನೆ ಆಚೆ ದೃಷ್ಟಿಗೊಂಬೆ ಕಟ್ತೀವೋ ಇಲ್ವೋ? ಈಗ ನಯನಿ ಕೂಡ ಈ ಮನೆ ದೃಷ್ಟಿಗೊಂಬೆ. ಹೊಸದಾಗಿ ಈ ಮನೆಗೆ ಸೊಸೆಯಾಗಿ ಎಂಟ್ರಿ ಕೊಟ್ಟು ಪಾಪ ಭಿಕ್ಷುಕಿ ತರ ರೋಡಲ್ಲೇ ಇದ್ದಾಳೆ. ಆದ್ರೂ ಭಾವ ಆಸ್ತಿನ ಅವಳ ಹೆಸರಿಗೆ ಬರೆದು ಪಾಪ ಭಿಕ್ಷುಕರಿಗಿಂತ ಹೀನಾಯವಾಗಿ ಆಗೋಯ್ತು ಅವಳ ಬದುಕು. ನಿನಗೆ ಅವಳ ಮೇಲೆ ಯಾಕೆ ದ್ವೇಷ ಮಾವ? ನೀನು ಒಳಗಿದ್ಯಾ, ಅವಳು ಹೊರಗಡೆ ಇದ್ದಾಳೆ. ನಿನ್ಗಿಂತ ನೈನಿನೇ ಬೆಟರು. ಕೈ ಚಾಚಲ್ಲ. ನೋಡಿದ್ಯಾ ಅಕ್ಕ, ನಿನ್ ಚಿಕ್ಕ ಮಗ ನನಗೆ ಹೇಗೆ ಹೇಳ್ತಿದ್ದಾನೆ ಅಂತ. ಇಂಥ ಅವಮಾನ ನಾನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಾನು ಇಲ್ಲಿಂದ ಹೋಗ್ತೀನಿ. ಹೋಗ್ ಮಾವ ಹೋಗು. ಅಮ್ಮನ್ನ ಎನ್ಕರೇಜ್ ಮಾಡೋದ್ರಲ್ಲಿ ಒಬ್ರು ಕಡಿಮೆ ಆಗ್ತಾರೆ. ಇವನಿಗೆ ಮಾತಾಡ್ತಿದ್ರು ನೀವೇನು ಹೇಳ್ತಿಲ್ವಲ್ಲಮ್ಮ? ಚಿಕ್ಕೋಳ್ ಕಣೋ, ಆಡ್ಕೊಳ್ಳಿ ಬಿಡು. ಆಟ ಆಡ್ತಾ ಇರೋದು ನೀವೇ ಮಾಮ್. ಪಾಯ್ಸನ್ ಬೆರೆಸಿ ವಿಶಾಲ್ ಬ್ರೋ ಪ್ರಾಣ ತೆಗಿಬೇಕು ಅನ್ಕೊಂಡಿರೋದು ನೀವೇ. ಅದು ಅಲ್ಲದೆ ನೀನ್ ಕುಡ್ದು ಸಾವನ್ನ ಹತ್ತಿರದಲ್ಲಿ ನೋಡಿ ಬಂದು ಕೊನೆಗೆ ಆ ಅಪವಾದನ ಅಮಾಯಕಳಾದ ನೈನಿ ಮೇಲೆ ಹಾಕಿ ಎಸ್ಕೇಪ್ ಆದ್ರು. ಏನ್ ವಿಕ್ರಾಂತ್, OTT ಪ್ಲಾಟ್ಫಾರ್ಮ್ ಅಲ್ಲಿ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಿದ್ಯಾ? ಲೇ, ಇಷ್ಟೊಳ್ಳೆತನ ನಿನಗ್ ಮಾತ್ರ ಅಲ್ಲ, ಈ ಮನೆಗೂ ಒಳ್ಳೇದಲ್ಲ. ವಿಕ್ರಾಂತ್, ಒಳ್ಳೆಯವರಾಗಿ ಬದಲಾಗಿದ ತಕ್ಷಣ ಹುಲಿ ಬೇಟೆ ಆಡೋದನ್ನ ನಿಲ್ಸಲ್ಲ. ಮೋಸ ಮಾಡೋದು, ದೌರ್ಜನ್ಯ ಮಾಡೋದು ನಿನ್ಗಿಷ್ಟ ಇಲ್ಲ ತಾನೆ? ಬಾಯ್ ಮುಚ್ಕೊಂಡು ಕೂತ್ಕೋ. ನಾನು ಬೇಟೆ ಆಡಿದ ಮೇಲೆ ನಿನ್ನ ಪಾಲಿನ ತೆಗ್ದಿಡ್ತೀನಿ. ಪ್ರಾಣನ್ ತೆಗೆದು ರಾಕ್ಷಸರ ತರ ವರ್ತಿಸೋ ನಿಮ್ಮಂತವ್ರ ಜೊತೆ ನಾನಿರಲ್ಲ.
ಅಮ್ಮ ವಿಶಾಲಕ್ಷಮ್ಮ ತಾಯಿ, ಮನೇಲಿ ಇರಕ್ ಬಿಡಲ್ಲ ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲಿರೋದು ಕೂಡ ನಿನಗಿಷ್ಟ ಇಲ್ವೇನಮ್ಮ? ನಾನೇ ದೂರ ಹೊರಟೋದ್ರೆ ಯಜಮಾನ್ರನ್ನ ಹೇಗೆ ಕಾಪಾಡ್ಕೊಳ್ಳಿ? ನಯನಮ್ಮ, ಮೋಡ ಬೇರೆ ಇದೆ, ಮಳೆ ಬರೋದಕ್ಕೆ ಮುಂಚೆ ಒಳಗಡೆ ಬಾ ಅಮ್ಮ. ಇಲ್ಲ ಅಣ್ಣ, ನಾನು ಒಳಗೆ ಹೋಗ್ಬಾರ್ದು. ನೀ ಮಳೇಲಿ ನೆನಿತಾ ಕೂತ್ಕೊಂಡ್ರೆ ನಾವು ಹೆಂಗಮ್ಮ ನೋಡ್ಕೊಂಡಿರೋದು? ನೀ ಮನೆಯೊಳಗೆ ಬರ್ದೇ ಇದ್ರು ಸೆಕ್ಯೂರಿಟಿ ರೂಮಲ್ಲಾರ ಬಂದು ಕೂತ್ಕೊಳ್ಳಮ್ಮ. ಅಯ್ಯೋ, ಮಳೆ ಜೋರಾಗಿ ಬರ್ತಿದ್ಯಣ್ಣ. ಅದಕ್ಕೆ ಒಳಗೆ ಬಾ ಅಂತಿದೀವಮ್ಮ. ನನಗೋಸ್ಕರ ಅಲ್ಲ ಅಣ್ಣ, ನೀವ್ ನೆಂದು ಹೋಗ್ತೀರಾ ಅಂತ. ನಿಮ್ಮ ಆರೋಗ್ಯ ಕೆಟ್ಟೋದ್ರೆ ಯಾರು ನೋಡ್ಕೋತಾರೆ? ನೀವು ಒಳಗೆ ಹೋಗಿ ಅಣ್ಣ, ಒಳಗೆ ಹೋಗಿ. ಮತ್ತೆ ನೀನೇನ್ ಮಾಡ್ತೀಯಮ್ಮ? ಮೇಲಿಂದ ಮಳೆ ಮಾತ್ರ ಬರ್ತಿಲ್ಲ, ವಿಶಾಲಕ್ಷ್ಮರ ಆಶೀರ್ವಾದ ಕೂಡ ಇದೆ. ನೀವು ಹೋಗಿ ಅಣ್ಣ, ಹೋಗಿ. ಸರಿ ಬಾರೋ. ಚಿಕ್ಕವನು ಅಂತ ಪ್ರೀತಿ ತೋರಿಸಿ ಹಾಗೆ ಹೊಡೆದ್ಯಲ್ಲ ಅಕ್ಕ. ಚಿಕ್ಕೋರು ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ರೆ ಇದೇ ತರ ಹಲ್ಲು ಮುರಿಬೇಕಾಗುತ್ತೆ. ಆಮೇಲೆ ಬಾಯಲ್ಲಿ ಬರೋ ಮಾತು ಹದ್ದು ಬಸ್ತಲ್ಲಿರುತ್ತೆ. ಅಮ್ಮ, ಬಾ ವಿಶಾಲ್. ಮಾವ, ತ್ರಿನಯನಿ ನಿನ್ನ ಮೇಲೆ ಅಪಾದ ಹಾಕಿದಾಳೆ ಅಂತ ನೀನು ನೊಂದ್ಕೋತಿದೀಯಾ? ಪರವಾಗಿಲ್ಲ ವಿಶಾಲ್, ನಿನ್ನ ಕಷ್ಟನೇ ನನ್ನ ಕಷ್ಟ ಅಂದ್ಕೊಂಡು ಇಷ್ಟು ದಿವಸ ಸಹಿಸ್ಕೊಂಡಿದ್ದೀನಿ. ನನಗೇನೇ ಅಂದರೂ ನಂದೇ ತಪ್ಪಿದೆ ಅಂತ ಅಂದ್ಕೊಂಡು ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ತ್ರಿನಯನಿ ಮನೆ ಆಚೆನೇ ಇದ್ದಾಳೆ, ಮತ್ತೆ ಮನೆ ಒಳಗೆ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಹೌದು, ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಡಬಾರ್ದು ಅಂತ ಯೋಚಿಸ್ತಿರ್ತಾಳೆ. ಆದರೆ ನಾನಂತೂ ಅವಳನ್ನ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಸೇರಿಸಲ್ಲ. ಅದನ್ನ ಹೇಗ್ ಮಾಡ್ತೀಯ ವಿಶಾಲ್? ಅಮ್ಮ, ತ್ರಿನಯನಿಗೆ ಡಿವೋರ್ಸ್ ಕೊಡ್ತೀನಮ್ಮ, ಡಿವೋರ್ಸ್ ಕೊಡ್ತೀನಮ್ಮ, ಡಿವೋರ್ಸ್ ಕೊಡ್ತೀನಮ್ಮ, ಡಿವೋರ್ಸ್ ಕೊಡ್ತೀನಮ್ಮ, ಡಿವೋರ್ಸ್ ಕೊಡ್ತೀನಮ್ಮ. ಬ್ರೋ, ಏನ್ ಮಾತಾಡ್ತಾ ಇದೀಯ ನೀನು? ವಿಕ್ರಾಂತ್, ನೀನ್ ಕೂತ್ಕೊಳ್ಳಪ್ಪ. ವಿಕ್ರಾಂತ್ಗೆ ಗುಡ್ಗಿನ್ ಶಬ್ದಕ್ಕೆ ಕಿವಿ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ಹಾ, ವಿಶಾಲು ಡೈವರ್ಸ್ ಕೊಡಕ್ ಹೋಗ್ತಿದ್ದಾನೆ. ನಾನು ಹೇಗಿದ್ರು ಆ ಮದುವೆನಾಗಲಿ ನೈನಿನಾಗಲಿ ಅಕ್ಸೆಪ್ಟ್ ಮಾಡಲಿಲ್ಲ. ಆ ಮಾತನ್ನು ಅವತ್ತೇ ಹೇಳಿದ್ದೆ. ಇವಾಗ ಲೀಗಲ್ ಆಗಿ ಪ್ರೊಸೀಡ್ ಆಗೋಣ ಅನ್ಕೋತಿದ್ದೀನಿ. ಒಳ್ಳೆ ಡಿಸಿಷನ್ ಬ್ರೋ. ಡೈವರ್ಸ್ ಕೊಟ್ರೆ ಅವಳು ಕೂಡ ಏನು ಕೇಳಕ್ಕಾಗಲ್ಲ, ಆಸ್ತಿಯಲ್ಲಿ ಪಾಲು ಕೂಡ ಸಿಗಲ್ಲ. ಯೋಚನೆ ಮಾಡು ಬ್ರೋ, ಆವೇಶದಲ್ಲಿ ಲೈಫ್ನೇ ಹಾಳು ಮಾಡ್ಕೋಬೇಡ. ವಿಕ್ರಾಂತ್, ವಿಶಾಲ್ ಜೀವನಕ್ಕೆ ಅನ್ಯಾಯ ಆಗಬಾರ್ದು ಅಂತ ಈ ನಿರ್ಣಯ ತಗೊಂಡಿದ್ದಾನೆ ಅನ್ನೋದು ನಿನಗೆ ಗೊತ್ತಿಲ್ಲ ವಿಕ್ರಾಂತ್. ಅವನೇನ್ ಚಿಕ್ಕ ಹುಡುಗ ಅಲ್ಲ. ಒಳ್ಳೇದೇನು ಅಂತ ನೀನ್ ಹೇಳಬೇಕಾಗಿಲ್ಲ. ಕಂದ ವಿಶಾಲ್, ನೀನೇನ್ ಮಾಡಬೇಕು ಅಂದ್ಕೊಂಡಿದ್ಯೋ ಅದನ್ನ ಮಾಡು. ಹಾಂ, ಮಾಡ್ತೀನಮ್ಮ. ಇನ್ನು ಮುಂದೆ ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ.
ಡ್ಯಾಡ್ ಆರೋಗ್ಯ ಏನಾಗುತ್ತೋ ಅಂತ, ಈ ಮನೆ ಮರ್ಯಾದೆ ಏನಾಗುತ್ತೋ ಅಂತ ಟೆನ್ಷನ್ ಆಗಿ ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ. ಈಗ ನನ್ನ ಜೀವನನ ನಾನು ಉಳಿಸ್ಕೊಳ್ಳೋದಕ್ಕೆ ನನಗಿರೋದು ಇದೊಂದೇ ಅವಕಾಶ. ಆಲ್ ದಿ ಬೆಸ್ಟ್ ಮಗನೇ, ಹೋಗು. ನೀವು ನಾಶ ಆಗೋಗ್ತೀರ ಮಾವ. ಥ್ಯಾಂಕ್ಸ್ ವಿಕ್ರಾಂತ್. ಹೇಯ್, ನೀನು ಹೋಗೋ. ಇನ್ನೊಂದು ಕೆನೇನು ಊದ್ಕೋಬೇಕಾ? ನೈನಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ಮಳೇಲಿ ಒಂದು ಚಿಲ್ ಬೀರ್ ಕುಡಿದು ಒಂದು ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ಮಗ, ಬಿಯರ್ ಹೆಂಗೂ ಕುಡಿತಾ ಇದ್ದೀವಿ, ಬಿರಿಯಾನಿ ಅಂತೂ ಸಿಗುತ್ತೆ, ಐಸ್ ಕ್ರೀಮ್ ಎಲ್ಲಿಂದ ಸಿಗುತ್ತೆ? ಅಲ್ಲಿ ನೋಡ್ರೋ, ಹೆಂಗಿದಾಳಲ್ವಾ ಮಗ. ಐಸ್ ತಣ್ಣಗಿರುತ್ತೆ, ಆದರೆ ಈ ಹುಡುಗಿ ನೋಡಿದ್ರೆ ಬೆಚ್ಚಗಾಗ್ತಿದೆ. ಒಂದು ಕೈ ನೋಡೋಣ, ನಡೀರೋ. ಮಗ, ಯಾರೋ ಏನೋ ಪೊಲೀಸವ್ರು ಬಂದರೆ ನಮ್ಮ ಕತೆ ಅಷ್ಟೇ. ಅಯ್ಯೋ, ಇವಾಗ ಯಾರು ಬರಲ್ಲ ಬಿಡ. ಮಳೇಲಿ ಹುಡುಗಿ ಒಬ್ಬಳೇ ಇದ್ದರೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಅರ್ಥ. ಈ ಟೈಮಲ್ಲಿ ಪೊಲೀಸವ್ರು ಬರಲ್ವೋ? ಹಾಂ, ಬಂದ್ರೋ. ಜಗದೀಶ್, ಮಳೆ ಬರ್ತಾ ಇದೆ, ಎಲ್ಲೋಗ್ತಾ ಇದೆಯಾ? ಮಳೆ ಬರ್ತಿದೆ ಅಂತಾನೆ ಹೋಗ್ತಿದ್ದೀನಮ್ಮ. ಯಾಕೋ? ಗುಡುಗು ಮಿಂಚು, ನೈನಿ ಎಲ್ಲಿದಳೋ ಅಂತ ಮನಸ್ಸಿಗೆ ಸಮಾಧಾನನೇ ಇಲ್ಲಮ್ಮ. ಮನೆ ಆಚೆ ಏನಾದರೂ ಕೂತ್ಕೊಂಡಿರ್ಬೋದು ಏನೋ. ಹಗಲಾಗಿದ್ರೆ ಎಲ್ಲಿ ಅಂತ ಹುಡುಕ್ಬೋದಿತ್ತು, ರಾತ್ರಿ ಎಲ್ಲ ಅದು ಇಂಥ ಮಳೆಯಲ್ಲಿ ಎಲ್ಲಿ ಅಂತ ಹುಡುಕ್ತಿಯಪ್ಪ? ನೈನಿಗೆ ತನಗೆ ಒಳ್ಳೆದಾಗೋದಕ್ಕಿಂತ ನನ್ನ ಮಗ ತನ್ನ ಗಂಡನ ಹೇಗಾದರೂ ಕಾಪಾಡ್ಕೊಳ್ಬೇಕು ಅನ್ನೋ ಹುಚ್ಚುತನ ಇದೆಯಮ್ಮ ಅವಳಿಗೆ. ಆದರೂ ಈ ಮಳೆಯಲ್ಲಿ ಎಲ್ಲಿ ಅಂತ ಹುಡುಕ್ತಿಯಪ್ಪ? ಒಂದ್ಸಲ ನೋಡ್ಕೊಂಡು ಬರ್ತೀನಮ್ಮ. ನೈನಿ ಹೊರಗಡೆನೇ ಇರಬೇಕು ಅನ್ನಿಸ್ತಿದೆ. ಮಳೆ ಬೇರೆ ಬರ್ತಿದೆ, ಅವಳ ಹತ್ರ ಕೂಡ ಇದೆಯಾ ಇಲ್ವೋ? ಅಮ್ಮನವರ ಕೃಪಾ ಕಟಾಕ್ಷದಿಂದ ಹುಟ್ಟಿ ಬೆಳೆದ ಹುಡುಗಿ, ನೀನೇನು ಭಯಪಡೋ ಅವಶ್ಯಕತೆ ಇಲ್ಲ ಜಗದೀಶ್. ಆ ತಾಯಿನೇ ಅವಳನ್ನ ಕಾಪಾಡ್ತಾಳೆ. ಬೆಳಿಗ್ಗೆನೆ ಮನೆ ಬಿಟ್ಟು ಹೊರಟೋಗಿದ್ರೆ ಅವಳು ಊರಿಗಾದ್ರೂ ಹೋಗಿ ಸೇರ್ತಿದ್ಲು ಏನೋ. ರಾತ್ರಿ ಮನೆಯಿಂದ ಹೊರಟಿದ್ದಾಳೆ. ಅವಳಿಗೆ ಮಾತಾಡೋದಕ್ಕೂ ಸರಿಯಾಗಿ ಬರೋದಿಲ್ಲಮ್ಮ. ನೋಡ್ತೀಯ ಅಮ್ಮ, ಸಿಡ್ಲು ಕೇಳಿದ್ರೆ ಭಯ ಆಗ್ತಿದೆ. ನೈನಿ ಸುತ್ತಮುತ್ತ ಇರೋ ಪರಿಸ್ಥಿತಿ ಇನ್ನೆಷ್ಟು ಭಯ ಪಡಿಸ್ತಾ ಇರ್ಬೋದು. ಎಷ್ಟೋ ದೂರದಿಂದ ಒಬ್ಳೇ ಬಂದಿದ್ದಾಳೆ, ಈಗ ಒಬ್ಳೇ ಹೋಗ್ತಿದ್ದಾಳೆ. ಸ್ವಾಮೀಜಿಯವರು ಹೇಳಿದ ನೆನಪಿದೆ ಅಲ್ವಾ?
ಅವಳ ಪ್ರಾಣ ಆದ್ರೂ ಉಳಿಲಿ ಬಿಡು. ಹಾಗನ್ಕೊಂಡು ಹೋಗದೆ ಇರೋಕ್ಕಾಗತ್ತಮ್ಮ? ನೀನೇನೇನೋ ವಿಚಾರ ಮಾಡಿ ನನಗೆ ಭಯ ಹುಟ್ಟಿಸ್ಬೇಡಪ್ಪ. ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ನಿನಗೇನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲಪ್ಪ. ನೀ ಮೊದಲು ಒಳಗೆ ಹೋಗು. ಅದಲ್ಲಮ್ಮ. ಬಾರಪ್ಪ, ಹೇಳಿದ ಮಾತು ಕೇಳು. ನೀ ಮೊದಲು ನಡಿ ಒಳಗೆ. ಬಾರಪ್ಪ, ನಾ ಹೇಳ್ತೀನಿ, ನಡಿ ನಡಿ. ನೋಡಕ್ ಗಟ್ಮುಟ್ಟಿಯಾಗಿದ್ದು ಭಯ ಪಡೋ ಹುಡುಗಿರಂದ್ರೆ ನನಗೆ ತುಂಬ ಇಷ್ಟ ಮಗ. ನಮ್ಮ ಟೈಮ್ ಚೆನ್ನಾಗಿದೆ, ಮಳೆ ಬೇರೆ ಬರ್ತಿದೆ, ಸುತ್ತ ಯಾರಿಲ್ಲ. ಏ ಹುಡುಗಿ, ಇಲ್ಲೊಬ್ಳೆ ಏನು ಮಾಡ್ತಿದ್ಯಾ? ನಾನೇನು ಒಂಟಿಯಾಗಿಲ್ಲ, ನನ್ನ ಜೊತೆ ವಿಶಾಲಕ್ಷಮ್ಮ ತಾಯಿ ಇದ್ದಾಳೆ. ಅಮ್ಮ ಅಪ್ಪ ಇದ್ದಾರಾ ಏನು? ಮೊದಲು ನೀವಿಲ್ಲಿಂದ ಹೊರಡಿ, ಇಲ್ಲಾಂದ್ರೆ ಅಮ್ಮನವರು ಶಾಪ ಕೊಡ್ತಾರೆ. ಏಯ್, ಅಮ್ಮನವ್ರು ಬರ್ತಾರ ಏನೋ? ಸಿಕ್ಕಾಕೊಂತೀವಿ, ನಡೀರೋ ಹೋಗೋಣ. ವಿಶಾಲಕ್ಷಮ್ಮ ತಾಯಿ ಹೆಣ್ಮಗಳು, ಅದು ಅಲ್ಲದೆ ರಾತ್ರಿ ಹೊತ್ತು ಮಳೆಯಲ್ಲಿ ಒಬ್ಬೊಬ್ಬಳೇ ಇದ್ದೀನಿ. ಈ ಹುಡುಗರು ಹೋಗ್ತಿದ್ದಾರೆ, ಮತ್ತೆ ಈ ಥರ ಆಗ್ತಿರೋ ಹಾಗೆ ನೋಡ್ಕೊಳಮ್ಮ. ಅಮ್ಮ, 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 ಯಾಕೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆ? ಬೇಗ ಬರ್ತೀನಿ ಅಂತ ಹೇಳಿ ಮತ್ತೆ ಯಾಕೆ ನೀನು ಬರಲೇ ಇಲ್ಲ? ನನಗೆ ಕಾಣಿಸ್ದೆ ಹೋಗಿದ್ದಕ್ಕೆ ನಿನ್ನ ಮೇಲೆ ಕೋಪ ಅಮ್ಮ. ಇತ್ತೀಚೆಗೆ ನನಗೆ ಸರಿಯಾಗಿ ನಿದ್ದೆನೂ ಬರ್ತಿಲ್ಲ ಅಮ್ಮ. ಚಿಕ್ಕವನಾಗಿದ್ದಾಗ ನೀನು ಹಾಡಾಡಿ ನನ್ನನ್ನು ಮಲಗಿಸ್ತಿದ್ದೆ ಅಲ್ವಮ್ಮ? ಇವಾಗ್ಲೂ ಹಾಡಮ್ಮ, ಹಾಡಮ್ಮ, ಅಮ್ಮ ಹಾಡಮ್ಮ, ಅಮ್ಮ ಹಾಡಾಡಮ್ಮ, ಅಮ್ಮ ಹಾಡಮ್ಮ, ಹಾಡಮ್ಮ, ಅಮ್ಮ, ಅಮ್ಮ ಹಾಡು, ಹಾಡಾಡಮ್ಮ, ಹಾಡಮ್ಮ, ನೀನು ಹಾಡಮ್ಮ, ಒಂದ್ಸಲ ಹಾಡಮ್ಮ, ಹಾಡು, ಹಾಡಮ್ಮ, ಅಮ್ಮ ಹಾಡಮ್ಮ, ಹಾಡಮ್ಮ, ಹಾಡಮ್ಮ. ಯಾಕೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆ ಅಮ್ಮ? ಅಮ್ಮ, ಅಮ್ಮ ಹಾಡಮ್ಮ, ಹಾಡಮ್ಮ, ಅಮ್ಮ, ಅಮ್ಮ. ಬಂದ್ಯಾ ಅಮ್ಮ? ನಾನು ಕಣ್ಣು ಮುಚ್ಚಿದಾಗ ಮಾತ್ರ ನೀನು ಬರ್ತೀಯ. ನಾನು ಕಣ್ಣು ತೆಗೆದ್ರೆ ನನಗೆ ಕಾಣದೆ ಹೊರಟೋಗ್ತೀಯ. ಈಗಲೂ ನನ್ನ ಜೊತೆ ಕಣ್ಣ ಮುಚ್ಚಲೆ ಆಡ್ತಿದ್ಯಾ ಅಲ್ವಮ್ಮ? ನಿನ್ನ ಜೀವನ ಜೊತೆ ಈ ಅಮ್ಮ ಆಡಲ್ಲಪ್ಪ. ಯಾರು ಆಡ್ತಿದ್ದಾರೆ ಅಂತ ನೀನೇ ಗುರ್ತಿಡಬೇಕು. ಇನ್ಯಾರ ಬಗ್ಗೆನೂ ನಾನು ಯೋಚಿಸ್ತಿಲ್ಲ ಅಮ್ಮ. ನಾನು ಮಲ್ಕೋಬೇಕು, ಆಗಲೇ ನಾನು ಎಲ್ಲ ಮರೆಯೋದು. ಇಲ್ದಿದ್ರೆ ನನಗೆ ನಿಜವಾಗ್ಲೂ ಹುಚ್ಚಿಡ್ದಂಗೆ ಆಗುತ್ತಮ್ಮ. ಹಾಡಮ್ಮ, ಹಾಡಾಡಮ್ಮ. ಇಲ್ಲಪ್ಪ, ಈಗ ನಾನು ಜೋಗುಳ ಹಾಡಿ ನಿದ್ರೆ ಬರ್ಸಕ್ಕಾಗಲ್ಲಪ್ಪ. ಹಾಡಕ್ಕೂ ಆಗಲ್ಲ. ಹೇಳಮ್ಮ, ಯಾಕೆ ಹಾಡಲ್ಲ ನೀನು? ಹೇಳಮ್ಮ, ಅಮ್ಮ ಹೇಳಮ್ಮ. ಯಾಕಮ್ಮ ಅಳ್ತಿರೋದು? ಏನಾಯ್ತು? ನನ್ನ ಹಾಡು ಯಾರು ಹಾಡ್ತಾರಪ್ಪ?
ನಾನಂತೂ ಹಾಡಲ್ಲ, ಹಾಡೋರ್ನು ಕೂಡ ನನ್ನ ಹಾಗೆ ದೂರ ಮಾಡಿಕೊಂಡ್ರೆ ಹೇಗೆ ಹೇಳು? ಯಾಕಮ್ಮ ನೀನು ಹಾಗಂತಿದ್ಯಾ? ಯಾರ ಬಗ್ಗೆ ನೀನು ತಲೆ ಕೆಡಿಸ್ಕೊತಿದ್ಯಾ? ಹೇಳಮ್ಮ, ಅಮ್ಮ ಹೇಳಮ್ಮ. ಅಮ್ಮ ಯಾರ ಬಗ್ಗೆ ಹೇಳ್ತಿದ್ಯಮ್ಮ? ಅಮ್ಮ ಹೇಳಮ್ಮ. ಅಮ್ಮ ಹೇಳಮ್ಮ, ಹೇಳು. ಈ ಹುಡುಗಿ ನಮ್ಮನ್ನ ಹುಚ್ಚರಾಗಿ ಮಾಡಿದ್ಲ. ಹೆಂಗೆ? ಇವಳೆ ಅಮ್ಮೋರಂತ ಹೇಳ್ತಿರೋದು, ಶಾಪ ಗೀಪ ಆಗ್ತಾಳೆ ಅಂತ ಹೇಳ್ತಿರೋದು. ಹಂಗಂದ್ರೆ ಅರ್ಥ ಆಯ್ತಾ? ಹೌದು ಮಗ, ಮತ್ತೆ ಹೋಗೋಣ ನಡಿ, ಹುಡುಗಿನ ಎತ್ತಾಕೊಂಡು ಹೋಗೋಣ. ಬನ್ರ. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಅವ್ರು ಮತ್ತೆ ಬರ್ತಿದ್ದಾರೆ. ಹೇಗೆ ಕಾಪಾಡ್ತೀಯಮ್ಮ? ಏಯ್, ಹಾಡಾಡಿ ಎಲ್ಲರೂ ನೆಪ್ಸ್ತಿದ್ದಾಳೆ. ಅಷ್ಟರಲ್ಲೇ ನಾವು ಕೆಲಸ ಮುಗಿಸ್ಬೇಕು. ಏಯ್, ನೀನು ಅವಳು ಬಾಯಿ ಮುಚ್ಚೋ. ನೀನು ಸುತ್ತಮುತ್ತ ನೋಡ್ತಿರೋ, ನಡೀರೋ.
ಏಯ್ ಮೆಂಟಲ್, ಮಳೇಲಿ ನೀನೈತೆ ಇನ್ನೂ ಯಾಕೆ ಇಲ್ಲೇ ಇದೆಯಾ? ಹೊರಟೋಗ್ತೀನಿ ಇಂದೆ ತಾನೆ? ಮನೇಲಿ ಇಲ್ಲ ಅಲ್ವಾ ಯಜಮಾನ್ರೆ? ಇಲ್ಲೂ ಕೂಡ ಕೂತ್ಕೋಬಾರ್ದಾ? ಇಲ್ಲಿ ಕೂತ್ಕೊಂಡು ತರಕಾರಿ ಮಾಡ್ತಿದ್ಯಾ? ಇಲ್ಲ. ನೀನು ಇಲ್ಲಿ ಕೂತ್ಕೋಬಾರ್ದು. ನೀನು ಇಲ್ಲೇ ಇದ್ದು ನಿನಗೇನಾದರೂ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಈಗಾಗಲೇ ನಿನ್ನಿಂದಾಗಿ ಕಷ್ಟ ಆಗಿದೆ. ಕಷ್ಟದ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಅಪಾಯ ಬರುತ್ತೆ ಅನ್ನೋ ಭಯದಲ್ಲಿ ನಾನು ಇಲ್ಲ ಇದ್ದೀನಿ ಯಜಮಾನ್ರೆ. ಈ ಮಾತನ್ನ ನೀನು ನಿಮ್ಮೂರಿಂದ ಮೂಟೆ ಕಟ್ಕೊಂಡು ಬಂದಾಗಿಂದ ಹೇಳ್ತಾನೆ ಇದೆಯಾ? ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ನೀನಂತೂ ಇಲ್ಲಿಂದ ಹೋಗಲ್ಲ, ಹೊರಟೋಗಿಲ್ಲಿಂದ. ಅಯ್ಯೋ ಅದಲ್ಲ ಯಜಮಾನ್ರೆ, ಮೊದಲು ನೀವು ಮನೆ ಒಳಗೆ ಹೋಗಿ. ಮಳೆಯಲ್ಲಿ ನೆಂದ್ರೆ ಜ್ವರ ಬರುತ್ತೆ. ಬರಲಿ, ಬಂದ್ರೆ ನನಗೆ ಬರುತ್ತೆ. ಅಪಾಯ ಬಂದರೂ ಕೂಡ ನನಗೆ ಅಲ್ವಾ ಬರೋದು? ಅದು ನನ್ನ ಪ್ರಾಬ್ಲಮ್, ನಿನಗೇನು? ಹಾಗನ್ಬೇಡಿ ಯಜಮಾನ್ರೆ, ನಾನು ಮಳೆ ನೆನೀತಾ ಇದ್ದೀನಿ ಅನ್ನೋ ಹೆದರಿಕೆ ನನಗಿಲ್ಲ. ಆದರೆ ನಿಮ್ಮನ್ನು ನೆನೆಸ್ಕೊಂಡು ಇಟ್ಕೊಂಡಿರೋ ಈ ಹಣೆ ಕುಂಕುಮ ಅಳಿಸಿ ಹೋಗುತ್ತೇನೋ ಅನ್ನೋ ಭಯ ನನಗೆ. ಹಿಡ್ಕೊ. ಕುಂಕುಮ ಅಳಿಸೋಗ್ದಾಗೆ ಮೂಗ್ ಮೇಲೆ ಸೋರ್ದಿರೋ ಹಾಗೆ ಕಾಪಾಡ್ಕೊ. ನನಗೆ ನೀನು ಏನು ಹೇಳ್ಬೇಡ. ನಾನು ನಿನಗೆ ಏನೂ ಅಲ್ಲ, ಅರ್ಥ ಆಯ್ತಾ? ನಿಜವಾಗ್ಲೂ ನೀವು ನನಗೆ ಏನು ಅಲ್ವಾ ಯಜಮಾನ್ರೆ? ಇನ್ನು ಈಗ ತಾನೇ ಹೇಳ್ದೆ. ಹಾಗಿದ್ರೆ ನೀವು ನನಗೆ ಕೊಡೆ ಯಾಕೆ ತಗೊಂಬಂದ್ರಿ? ನನಗೆ ಕೊಟ್ಟು ನೀವು ಯಾಕೆ ನೆನೀತಿದ್ದೀರಾ? ತಗೊಳ್ಳಿ. ಬೇಡ ನೋಡು, ಈ ರೀತಿ ಮಾತಾಡಿ ನನ್ನನ್ನು ಸಮಾಧಾನ ಮಾಡಕ್ಕೆ ಬರಬೇಡ. ಈಗಾಗಲೇ ನಿನ್ನಿಂದಾಗಿ ಮಳೆಯಲ್ಲಿ ನಿಂತಿದ್ದೀನಿ. ಅದಕ್ಕೆ ನಿಮ್ಮನ್ನು ಒಳಗೆ ಹೋಗಿ ಅಂತ ಹೇಳಿದ್ದು. ನೀನಿಲ್ಲಿ ಜಪ ಮಾಡ್ತಾ ಹಾಡಾಡ್ಕೊಂಡಿರ್ತೀಯ. ಸಿಟಿಲಿ ಪೊರ್ಕಿಗಳಿಗೇನು ಕಡಿಮೆ ಇಲ್ಲ, ಬರ್ತಾನೆ ಇರ್ತಾರೆ. ಸೆಕ್ಯೂರಿಟಿ, ಸೆಕ್ಯೂರಿಟಿ ಸರ್, ಏನ್ ಮಾಡ್ತಿದ್ದೀರಾ ನೀವು? ಸೆಕ್ಯೂರಿಟಿ ರೂಮಲ್ಲಿ ಇದ್ವಿ ಸರ್. ಅಲ್ಲಿ ಒಳಗಡೆ ಇದ್ರೆ ಇಲ್ಲ ಆಚೆ ಏನ್ ನಡೀತಿದ್ದ ನಿಮ್ಗೆ ಗೊತ್ತಾಗುತ್ತೆ. ಏನ್ ಮಾಡ್ತಿದ್ಯಾ? ಕೊಡೆ ಹಿಡ್ದೆ ಯಜಮಾನ್ರೆ, ನೀವು ನೆನೀತಾ ಇದ್ದೀರಾ ಅಲ್ವಾ? ನಾನ್ ತಂದಿರೋ ಕೊಡೆನ ನಿನಗೆ ಕೊಟ್ಟಿದ್ದೀನಿ. ಮತ್ತೆ ನೀನ್ ನನಗೆ ಸೇವೆ ಆಗ್ಲಿ ಸಹಾಯ ಆಗ್ಲಿ ಮಾಡ್ಬೇಕಾಗಿಲ್ಲ. ಸೆಕ್ಯೂರಿಟಿ ಹೇಳಿ ಸರ್. ಯಜಮಾನ್ರೆ, ಒಳಗಡೆ ಆದ್ರೂ ಹೋಗಿ ಮಾತಾಡ್ಕೊಳ್ಳಿ. ನಾನು ಇವ್ರನ್ನ ಹರಟೆ ಹೊಡೆಯೋದು ಕರೀಲಿಲ್ಲ. ಇವಳಲ್ಲಿ ಒಂಟಿಯಾಗಿ ಕೂತಿದ್ರೆ ಏನ್ ಮಾಡ್ತಿದ್ದೀರಾ? ತಮಾಷೆ ನೋಡ್ತಿದ್ದೀರಾ? ಹುಡುಗಿನ ಈ ಥರ ಒಂಟಿಯಾಗಿ ಬಿಡ್ತೀರಾ? ಸೆನ್ಸ್ ಇಲ್ವಾ ನಿಮ್ಗೆ? ಆಗ್ಲೇ ಒಳಗೆ ಕರೆದ್ವಿ ಸರ್. ಬರಲ್ಲ ಅಂತ ಹೇಳ್ದೆ ಯಜಮಾನ್ರೆ. ನೀನ್ ಮಾತಾಡ್ಬೇಡ. ಇವಳು ಇವತ್ತು ರಾತ್ರಿ ಇಲ್ಲೇ ಇರ್ತಾಳೆ, ನಾಳೆ ಬೆಳಗ್ಗೆ ಹೊರಟೋಗ್ತಾಳೆ. ಅಲ್ಲಿವರೆಗೂ ಇವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಇವಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಬರಬಾರ್ದು, ಅರ್ಥ ಆಯ್ತಾ? ಆಯ್ತು ಸರ್. ಸರಿ ಸರ್. ಒಂದು ಹೆಣ್ಣು ಅಂತ ಅನುಕಂಪ ತೋರಿಸಿದ್ರಿ, ಆದರೆ ನಿಮ್ಮ ಹೆಂಡತಿ ಅಂತ ಕರುಣೆ ಇಲ್ವಲ್ಲ ಯಜಮಾನ್ರೆ? ನನಗೆ ಕೊಡೆ ಕೊಟ್ಟು ಯಜಮಾನ್ರು ನೆನ್ಕೊಂಡೆ ಒಳಗೆ ಹೋದ್ರು ಅಣ್ಣ. ಈ ಮನೆಯವ್ರು ಯಾರಿಗೂ ಅರ್ಥ ಆಗಲ್ಲಮ್ಮ.